ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿಟಿ ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಪ್ಷನ್ ಎಂಟ್ರಿ ಅಂದರೆ ಏನಂತ ಗೊತ್ತಿರುತ್ತೆ ವಿದ್ಯಾರ್ಥಿಗಳಿಗೆ. ತಮಗೆ ಇಚ್ಛೆಪಟ್ಟ ಕಾಲೇಜ್ ಅಥವಾ ಕೋರ್ಸ್ಗಳನ್ನು ತಮ್ಮ ಪ್ರಿಫರೆನ್ಸ್ ಮುಖಾಂತರ ಆಯ್ಕೆ ಕೂಡ ಮಾಡಬಹುದು. ಇದು ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಮುಖ ಅಂತ ಆಗಿರುತ್ತೆ. ಇದು ಮಾಡದೇ ಇದ್ರೆ ನಿಮಗೆ ಸೀಟ್ ರಿಸರ್ವ್ ಕೂಡ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿ ಕೋರ್ಸ್ಗಳಿಗೆ ನೀವು ಆಯ್ಕೆ ಕೂಡ ಮಾಡಬಹುದು. ಅಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಇರುತ್ತೆ. ಅದನ್ನು ಕೂಡ ಮಾಡಬೇಕಾಗುತ್ತೆ. KA ಕೊಟ್ಟಿರೋ ದಿನಾಂಕದ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ನಿಮ್ದು ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಅಲಾಟ್ಮೆಂಟ್ ಲಿಸ್ಟ್ ಕೂಡ ಬಿಡುಗಡೆ ಮಾಡುತ್ತೆ. ಅಲಾಟ್ಮೆಂಟ್ ಲಿಸ್ಟ್ ಅಂದರೆ ರಿಸಲ್ಟ್. ಅಲ್ಲಿ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಯಾವ ಕೋರ್ಸ್ ಅಲಾಟ್ಮೆಂಟ್ ಆಗಿದೆ ಅನ್ನೋದು ನಿಮಗೆ ನಿಖರವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಪ್ರಥಮ ಹಂತದಲ್ಲಿ ನಂತರ ಉಳಿದ ಸೀಟ್ಗಳಿಗೆ ಇದು ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ. ಪ್ರಥಮ ಹಂತದಲ್ಲಿ ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳು ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಅಲ್ಲೇ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ. ಸಿಕ್ಕಿರೋ ಸೀಟ್ ನಾನು ತೆಗೆದುಕೊಳ್ತೀನೋ ಬೇಡವೋ, ಅಡ್ಮಿಷನ್ ಆಗ್ತೀನೋ ಬೇಡವೋ, ಸೀಟ್ ಕ್ಯಾನ್ಸಲ್ ಮಾಡ್ತೀನೋ ಅಥವಾ ಹೋಲ್ಡ್ ಮಾಡ್ತೀನೋ ಅಂತ ಈ ರೀತಿ 4 ಆಪ್ಷನ್ ಕೂಡ ಇರ್ತವೆ. ನೀವು ಚಾಯ್ಸ್ ಎಂಟ್ರಿನ ನೀವು ಫಸ್ಟ್ ರೌಂಡ್ ಅಲ್ಲೇ ನೀವು ಆಫ್ಟರ್ ನಿಮಗೆ ಅಲ್ಲೇ ಕೂಡ ನೀವು ಫಸ್ಟ್ ರೌಂಡ್ ಅಲ್ಲೇ ಆಪ್ಷನ್ ಎಂಟ್ರಿ ಅಲ್ಲಿ ಕೂಡ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ. ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ತೀರಾ ಅಂತ ಅದರಲ್ಲಿ ಕೆಲವೊಂದು ಬದಲಾವಣೆ ಕೂಡ ತಂದಿದ್ದಾರೆ. ಅದನ್ನ ನಿಮಗೆ ಲೇಟರ್ ನಿಮಗೆ ನೋಟಿಫೈನ ಮಾಡ್ತೀವಿ. ಏನೆಲ್ಲ ಈ ಬಾರಿ ಬದಲಾವಣೆ ಕೊಟ್ಟಿದ್ದಾರೆ ಅಂತ. ಲೈಕ್ ಈ ಬಾರಿ ಏನಂದ್ರೆ ಚಾಯ್ಸ್ ಎಂಟ್ರಿಯಲ್ಲಿ ಚೇಂಜಸ್ ತರ್ತೀವಿ ಅಂತ ಹೇಳಿ ಈ ಹಿಂದೆ ಕೂಡ ಹೇಳಿದ್ರು. ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಕೆಲವೊಂದು ಹೊಸ ಕಾಲೇಜುಗಳು ಕೋರ್ಸ್ಗಳು ಆ್ಯಡ್ ಆಗಿದ್ರೆ ನೀವು ಸೇರಿಸ್ಬೋದು. ಅಂಡ್ ನೀವು ಮಾಡಿಫಿಕೇಶನ್ ಕೂಡ ಮಾಡ್ಬೋದು ಇನ್ ಕೇಸ್ ಆ್ಯಡ್ ಆಗಿದ್ರೆ. ಪ್ರಥಮ ಹಂತದಲ್ಲಿ ಫಸ್ಟ್ ರೌಂಡ್ ನಿಮಗೆ ಗೊತ್ತಿರೋ ಹಾಗೆ ಸೇಮ್ ಕಟ್ ಆಫ್ ಕಡಿಮೆ ಇರುವ ಸೀಟ್ಗಳು ಕೂಡ ಮಾತ್ರ ಇರ್ತವೆ. ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಆಯ್ತಾ? ಇನ್ನು ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹೆಚ್ಚು ಆಪ್ಷನ್ಸ್ ಕೂಡ ಮಾಡಿದ್ರೆ ಹೆಚ್ಚು ಚಾನ್ಸಸ್ ಕೂಡ ಇರುತ್ತೆ. ಕಾಲೇಜ್ ಕೋರ್ಸ್ ಕೂಡ ಸರಿಯಾಗಿ ನೋಡಿ. ಸೀಟ್ ಸಿಕ್ಕ ಮೇಲೆ ನಿಮಗೆ ಚೇಂಜಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ಕೌನ್ಸಿಲಿಂಗ್ ವೆಬ್ಸೈಟ್ ಬಂದ್ಬಿಟ್ಟು KA.Karnataka ನೀವು ಹೋಗಿ ಅಲ್ಲಿ ಕೂಡ ನೀವು ಮೈನ್ ಆಗಿ ನೋಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ಬೇಕಾದರೆ ಅಲ್ಲೇ ಕೂಡ ನೀವು ನಿಖರವಾಗಿ ನಿಮಗೆ ಗೊತ್ತಾಗುತ್ತೆ, ನೋಡಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆ ನೋಡೋದಾದ್ರೆ ಫಸ್ಟ್ ಕಂಪ್ಯೂಟರ್ ಸೈನ್ಸು RBCE, ಸೆಕೆಂಡ್ ISC, BMSCE, ಥರ್ಡ್ ECE, MSRIT ಈ ರೀತಿ ನಿಮಗೆ ಕಾಲೇಜ್ ಕೋಡ್ಗಳೆಲ್ಲ ಇರ್ತವೆ. ಅದನ್ನು ನೋಡ್ಕೊಂಡು ನಿಮ್ಮ ಪ್ರಿಫರೆನ್ಸ್ ಮುಖಾಂತರ ನೀವು ಕೂಡ ಆಯ್ಕೆ ಕೂಡ ಮಾಡ್ಬೋದು. ಲೈಕ್ ಇಲ್ಲಿ ಮುಖ್ಯ ದಿನಾಂಕಗಳು ನೋಡೋದಾದ್ರೆ ಉದಾಹರಣೆ ಕೊಟ್ಟಿದ್ದೀನಿ, ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ಜುಲೈ 10 ಸ್ಟಾರ್ಟ್ ಆಗಬಹುದು. ಲೈಕ್ ಇವತ್ತು ಹೊತ್ತಿಗೆ ಆಗಿರುತ್ತೆ, 4th ವರೆಗೂ ನಿಮಗೆ ಇದೆ. ಜುಲೈ 10 ಅದರ ಒಳಗಡೆ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಇದೆ ಫಸ್ಟ್ ರೌಂಡ್ದು. ಅಂದಾಜು ಡೇಟ್ ಅಫಿಷಿಯಲ್ ಆಗಿ ಅವ್ರು ಅನೌನ್ಸ್ಮೆಂಟ್ ಕೂಡ ಮಾಡಿದಾರೆ. ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ. ಅನೌನ್ಸ್ಮೆಂಟ್ ಆದರೆ ನಾವು ತಿಳಿಸ್ಕೊಡ್ತೀವಿ. ಜುಲೈ 10 ಶುರು ಆಗ್ಬೋದು. ಕೊನೆಯ ದಿನಾಂಕ ಜುಲೈ 16 ಅಂತ ಇದ್ದಾರೆ. ಸೀಟ್ ಅಲಾಟ್ಮೆಂಟ್ ಜುಲೈ 20 ಅಂತ ಆಗುತ್ತೆ. KA ಬಂದ್ಬಿಟ್ಟು ರಿಲೀಸ್ ಕೂಡ ಮಾಡಿಲ್ಲ, ಇನ್ನೂ ಕೂಡ ಶೆಡ್ಯೂಲ್ನ ರಿಲೀಸ್ ಕೂಡ ಮಾಡುತ್ತೆ. ಈ ರೀತಿ ಇರುತ್ತೆ. ಆಪ್ಷನ್ ಎಂಟ್ರಿ ನಿಮ್ಮ ಭವಿಷ್ಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಥಮ ಹಂತದಲ್ಲಿ ನೀವು ಫಸ್ಟ್ ರೌಂಡಲ್ಲಿ ನೀವು ಹೆಚ್ಚು ಆಪ್ಷನ್ಸ್ನ ಕೂಡ ಮಾಡಿ. ದ್ವಿತೀಯ ಹಂತದಲ್ಲಿ ನಿಮಗೆ ಇನ್ನೂ ಕೂಡ ಅವಕಾಶ ಕೂಡ ಇರುತ್ತೆ. ಎಲ್ಲ ರೌಂಡಲ್ಲಿ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಇಷ್ಟಪಡ್ತೀನಿ. ಇದರಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ಐಡಿಯಾ ಗೊತ್ತಾಯ್ತು ಅನ್ಕೋತೀನಿ. ನೀವು ಜಸ್ಟ್ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ನಿಮಗೆ ಮಾರ್ಕ್ ರೌಂಡ್ ಅಂತ ಇರುತ್ತೆ. ಮಾರ್ಕ್ ರೌಂಡಲ್ಲಿ ನಿಮಗೆ ನಿಖರವಾದ ಐಡಿಯಾ ಕೂಡ ಬರುತ್ತೆ.